ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಒಂದ್ ಕಡೆ ಖಾತೆಯ ಖ್ಯಾತೆ ಆದ್ರೆ ಇನ್ನೊಂದ್ ಕಡೆ ಮಂತ್ರಿಗಿರಿ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾನೆ ಇದೆ. ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡ್ತಿದ್ದಾರೆ ಶಾಸಕರು. ಒಂದ್ ಕಡೆಯಲ್ಲಿ ಸಚಿವ ಸ್ಥಾನ ಪಡೆದವರಿಂದ ಖಾತೆಯ ಬಗ್ಗೆ ಖ್ಯಾತೆ ಶುರುವಾಗಿದೆ. ನಮ್ಗೆ ಆ ಖಾತೆ ಬೇಡವಾಗಿತ್ತು, ಬೇರೆ ಬೇಕಾಗಿತ್ತು ಅಂತ. ಮತ್ತೊಂದ್ ಕಡೆ ಶಾಸಕರಿಗೂ ಅಸಮಾಧಾನ ಇದೆ. ಯಾಕಂದ್ರೆ ನಮ್ಗಿನ್ನೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ. ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧವೇ ಮುನಿಸಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವರು? ಹೈಕಮಾಂಡ್ ನಿರ್ಣಯಕ್ಕೆ ಮಾಜಿ ಸಚಿವರಿಗೆ ಬೇಸರ. ಈಗ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಮುನಿಸಿಕೊಂಡಿರುವಂತ ಹಲವರು, ಅದರಲ್ಲಿ ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್, ಮಧು ಬಂಗಾರಪ್ಪ ಇವರು ಬೇಸರಗೊಂಡಿದ್ದಾರೆ. ದಿನೇಶ್ ಗುಂಡೂರಾವ್, ಎಂಸಿ ಸುಧಾಕರ್, ಎಚ್.ಸಿ. ಮಹದೇವಪ್ಪಗೂ ಕೂಡ ಸಿಟ್ಟಿದೆ. ಮತ್ತೊಂದ್ ಕಡೆ ಮಹಿಳಾ ಕೋಟಾದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್, ಎಸ್.ಎಸ್. ಮಲ್ಲಿಕಾರ್ಜುನ್ಗೂ ಕೂಡ ಅಸಮಾಧಾನ. ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ರು ಕೂಡ ಮೊದಲ ಪಟ್ಟಿಯಲ್ಲಿ ಹೆಸರಿಲ್ಲ, ಎರಡನೇ ಪಟ್ಟಿಯಲ್ಲಿ ಬರುತ್ತೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಬೇಸರದಲ್ಲಿದ್ದಾರೆ, ಕಿಡಿ ಅಂತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಪ್ಲಾನ್ ಮಾಡಿರುವಂತ ಮಾಜಿ ಸಚಿವರು ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರ ಭೇಟಿಗೆ ಅಂತ ನಿರ್ಧಾರ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆ ಬಳಿಕ ದೆಹಲಿಗೆ ತೆರಳೋದಕ್ಕೆ ಮಾಜಿ ಸಚಿವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಭೇಟಿಯ ಸಂದರ್ಭದಲ್ಲಿ ಏನಾಗಬಹುದು? ಯಾಕೆಂದ್ರೆ ಈಗಾಗಲೇ 2-3 ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ತದನಂತರದಲ್ಲಿ ಪಟ್ಟಿ ಫೈನಲ್ ಮಾಡ್ಕೊಂಡಿದ್ದಾರೆ, ಇನ್ನು ರಿಲೀಸ್ ಆಗಿಲ್ಲ ಅಷ್ಟೇ.